ನುಡಿದರೆ ಮುತ್ತಿನ ಹಾರದಂತಿರಬೇಕು, ಲಿಂಗ ಮೆಚ್ಚಿ ಹೌದೌದೆನಬೇಕು. ಇವತ್ತಿನ ನನ್ನ ಅತಿಥಿಯ ಮಾತನ್ನ ಕೇಳಿದಾಗ ಲಿಂಗ ಅಲ್ಲ, ಸರ್ವದೇವರೂ ಮೆಚ್ಚಿ ಹೌದು ಹೌದು ಅಂತ ಖಂಡಿತ ಅಂತಾರೆ. ಮಾತು ಬೆಳ್ಳಿ, ಮೌನ ಬಂಗಾರ, ಇದು ನಾವು ಕೇಳಿರುವಂಥ ಒಂದು ಪ್ರಚಲಿತವಾದಂಥ ಮಾತು. ಆದರೆ ಇವತ್ತಿನ ನನ್ನ ಅತಿಥಿಗೆ ಹೆಚ್ಚು ಪ್ರಚಲಿತ ಅಂತ ಅನ್ಸೋದು ಮಾತು ಬೆಳ್ಳಿ, ನಿರೂಪಣೆ ಬಂಗಾರ. ಯಾಕಂದರೆ ಬಂಗಾರದಂಥ ನಿರೂಪಣೆಯನ್ನು ಮಾಡೋದಷ್ಟೇ ಅಲ್ಲ, ಕನ್ನಡದಲ್ಲಿ ಇದನ್ನು ಮಾಡ್ತಾರೆ, ಆಂಗ್ಲ ಭಾಷೆಯಲ್ಲಿ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ. ಎಷ್ಟೆಲ್ಲ ಭಾಷೆಗಳು ಇವರಿಗೆ ಅದ್ಭುತವಾಗಿ ಗೊತ್ತು. ಅಷ್ಟೇ ಅಲ್ಲ, ಈ ಎಲ್ಲದರ ಮಧ್ಯೆನೂ ಕನ್ನಡದ ಮೇಲಿನ ಪ್ರೀತಿಯನ್ನು ಅಷ್ಟೇ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಕನ್ನಡದ ಹೆಮ್ಮೆಯ ಒಬ್ಬ ಸಾಧಕರನ್ನು ಇವತ್ತು ನಾನು ಕರ್ಕೊಂಬಂದಿದ್ದೀನಿ ನನ್ನ ಶೋಗೆ. ಸಾಕಷ್ಟು ಮಾತಾಡಬೇಕಾಗಿದೆ ಇವರ ಬಗ್ಗೆ. ಇಂಟ್ರಡಕ್ಷನೇ ನಾನೊಂದು 1/4 ಗಂಟೆ ಕೊಡಬಹುದು. ಯಾಕಂದರೆ ಫಸ್ಟ್ಸ್ ಇವರದ್ದು ಸಿಕ್ಕಾಪಟ್ಟೆ ಇದೆ. ವೆರಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಇಂತಿಂಥದ್ದನ್ನು ಮಾಡಿದವರು ಇವರೇ ಅಂತಲೇ ನಾನೊಂದು ಪಟ್ಟಿ ಬರ್ಕೊಂಡು ಬೇಕಾದರೆ ಹೇಳಬಹುದು. ಆದರೆ ಆ ಎಲ್ಲದಕ್ಕಿಂತ ಮುಂಚೆ ಹೆಚ್ಚು ಕಾಯಿಸದೆ ಒಂದು ಚಿಕ್ಕ ಝಲಕ್ ಅವರ ಧ್ವನಿಯಲ್ಲಿ ಕೇಳಿಬಿಡೋಣ. ಐ ಆಮ್ ವೆರಿ ಶ್ಯೂರ್ ಅವರ ಧ್ವನಿ ಕೇಳ್ತಿದ್ದ ಹಾಗೆ ನೀವು ಗೆಸ್ ಮಾಡೇ ಮಾಡ್ತೀರಾ ಯಾರವರು ಅಂತ. ಅದಾದ ನಂತರ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಅವರ ಸಾಧನೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ವೇದಿಕೆಯ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಸರ್, ಕೇಳಿಸ್ಕೊಂಡವ್ರೆಲ್ಲರಿಗೂ ಮೈ ಜುಮ್ ಅಂತ ಅನ್ಸಿದ್ರೆ ನಮಗೆ ನಿರೂಪಕರಾಗಿ ಹೆಚ್ಚು ಮೈ ಜುಮ್ ಅನ್ಸತ್ತೆ. ಶಂಕರ್ ಪ್ರಕಾಶ್ ಸರ್, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಶಂಕರ್ ಪ್ರಕಾಶ್ ಸರ್, ನೀವು ಬಹಳ ಬಹಳ ಧನ್ಯವಾದಗಳು ಒಪ್ಪಿ ನಿಮ್ಮ ಸಮಯವನ್ನ ಇವತ್ತು ವಾಯ್ಸ್ ಆಫ್ ಬೆಂಗಳೂರಿಗೆ ಕೊಟ್ಟಿರೋದಕ್ಕೆ. ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೀವು ಕರೆದು ಈ ರೀತಿ ಮಾತಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ದ್ಯಾಟ್ ಈಸ್ ಮೋರ್ ಹ್ಯಾಪಿಯರ್ ದ್ಯಾನ್ ನಾನು ಬಂದದಕ್ಕಿಂತ. ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮನ್ನ ಶೋಗೆ ಕರೆಸಿರೋದ್ರಲ್ಲಿ ನನ್ನ ಸ್ವಾರ್ಥ ಬಹಳಷ್ಟಿದೆ. ಯಾಕಂದ್ರೆ ಐ ರಿಯಲಿ ಲುಕ್ ಅಪ್ ಟು ಯು. ಎಷ್ಟೆಲ್ಲ ಕಲಿಬಹುದು ನಿಮ್ಮಿಂದ, ಅದಷ್ಟನ್ನು ಕಲಿಬೇಕು ಅಂತ ಒಂದು. ಆ್ಯಂಡ್ ಇವತ್ತಿನ ಪೀಳಿಗೆಯವರು ಸಾಕಷ್ಟಿದೆ ಸರ್, ನಿಮ್ಮಂಥವರಿಂದ ಕಲಿಬೇಕಾಗಿರೋದು. ಅದನ್ನ ಕೂಡ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋದು. ಜೊತೆಗೆ ನೀವು ವೃತ್ತಿಯನ್ನು ಪ್ರಾರಂಭ ಮಾಡಿದಾಗ ಸೋಷಿಯಲ್ ಮೀಡಿಯಾ ಇಷ್ಟು ಪ್ರಚಲಿತದಲ್ಲಿ ಖಂಡಿತ ಇರಲಿಲ್ಲ. ಮೀಡಿಯಾ ಇತ್ತು, ಬಟ್ ಮೀಡಿಯಾನೂ ಇಷ್ಟು ಪ್ರಚಲಿತದಲ್ಲಿ ಇರಲಿಲ್ಲ. ಹಾಗಾಗಿ ನಿಮ್ಮ ಒಂದೇ ಒಂದು ನನ್ನ ಪ್ರಕಾರದ ಮೈನಸ್ ಏನು ಗೊತ್ತಾ, ನೀವು ಎಲ್ಲೂ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇಲ್ಲವೇ ಇಲ್ಲ ಅನ್ನೋದು. ಆ್ಯಂಡ್ ಇಟ್ಸ್ ಅ ರಿಕ್ವೆಸ್ಟ್ ದಟ್ ನೀವೊಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು. ನಾಟ್ ಜಸ್ಟ್ ಬಿಕಾಸ್ ಓಕೆ ನಾನು ಇದು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಅಷ್ಟೇ ಅಲ್ಲ, ಬಿಕಾಸ್ ನೀವು ಅದನ್ನು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಆದರೆ ಮುಂದಿನ ಜನ್ರೇಷನ್ಗೆ ಒಂದು ಮಾದರಿಯಾಗಿ ಇರಬಹುದು. ನಿಮ್ಮಂಥವರ ಪ್ರೊಫೈಲ್ಸ್ ಇಸ್ ವಾಟ್ ಐ ಫೀಲ್. ಸೊ ಪ್ಲೀಸ್ ಬಿ ಆನ್ ಸೋಷಿಯಲ್ ಮೀಡಿಯಾ ಸರ್. ಬನ್ನಿ. ಅಬ್ಸಲ್ಯೂಟ್ಲಿ. ನನ್ನ ವೈಫ್ ಸಹ ವಿ ಹ್ಯಾವ್ ಲಾಟ್ ಆಫ್ ಫೈಟ್ಸ್ ಆನ್ ದಿಸ್, ನಾಟ್ ಫಾರ್ ಎನಿ ಅದರ್ ರೀಸನ್. ನೀವು ಹೇಳಿದಾಗ ಅವರು ಹೇಳಿದ್ರು, ಖಂಡಿತವಾಗ್ಲೂ ಪ್ರಾಬ್ಲಿ ಆಫ್ಟರ್ ದಿಸ್ ಪಾಡ್ಕಾಸ್ಟ್ ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ ನಾನು ಮಾಡಿರುವಂಥ ಕೆಲಸಗಳ ಜನರಿಗೆ ಗೊತ್ತಾಗಲಿ ಅಂತ ಐ ವಿಲ್ ಡೆಫಿನೆಟ್ಲಿ ಬಿ ದೇರ್. ಶ್ಯೂರ್ ಸರ್. ಆ್ಯಂಡ್ ನೀವು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ನೀವು ಮಧ್ಯಪ್ರದೇಶಲ್ಲಿ ಓದ್ತೀರಾ, ಬಿಕಾಸ್ ನಿಮ್ಮ ತಂದೆಯ ಕೆಲಸ ಅಲ್ಲಿತ್ತು ಅನ್ನೋ ಸಲುವಾಗಿ. 3ನೇ ತರಗತಿಯಿಂದ ವಾಪಸ್ ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಓದನ್ನ ಮುಂದುವರಿಸ್ತೀರಾ. ಆ್ಯಂಡ್ NIT ಸೂರತ್ ಕಲ್ಲಲ್ಲಿ ಮಾಡ್ತೀರಾ. MBA ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಯು ವರ್ ದ ಟಾಪರ್. ಆ್ಯಂಡ್ PUCನಲ್ಲಿ ಮ್ಯಾಥ್ಸಲ್ಲಿ 100 out of 100. ಸೊ ನೀವು ಲ್ಯಾಂಗ್ವೇಜಸ್ನ ಹೇಗೆ ಪಿಕ್ ಮಾಡಿದ್ರಿ ಅನ್ನೋದಕ್ಕೆ ಈ ಇಂಟ್ರೊಡಕ್ಷನ್ ಒಂದು ಸ್ವಲ್ಪ ಉತ್ತರಿಸಬಹುದು. ಯಾಕಂದ್ರೆ ಹಿಂದಿನ ಪಿಕ್ ಮಾಡ್ತೀರಾ, ಆನಂತರ ಕನ್ನಡ, ಇಂಗ್ಲಿಷ್. ಅಬ್ಸಲ್ಯೂಟ್ಲಿ. ಏನಂದ್ರೆ ರೈಟ್ ಥ್ರೂಔಟ್ ಐ ಹ್ಯಾಡ್ ದಿಸ್ ಪ್ಯಾಷನ್ ಆಫ್ ಪಿಕಿಂಗ್ ಅಪ್ ಲ್ಯಾಂಗ್ವೇಜಸ್. ಒಂದು ಇನ್ನೊಂದು ಜನರನ್ನ ನೋಡಿ ಕಲಿಬೇಕು ಅಂತಿದೆಯಲ್ಲ, ಅದೊಂದು ಇದಿತ್ತು. ಆಮೇಲೆ ಸೂರತ್ ಕಲ್ಲಲ್ಲಿ NIT ಸೂರತ್ ಕಲ್ಲಲ್ಲಿ ಅಲ್ಲಿ ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿರೋದ್ರಿಂದ ಸೊ ಐ ಪಿಕ್ಡ್ ಇಟ್ ಅಪ್. ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಧ್ಯಪ್ರದೇಶನಲ್ಲಿ ಇರೋದ್ರಿಂದ ಹಿಂದಿ ಬೇಸ್ ಸಿಕ್ತು. ಹುಟ್ಟು ಕನ್ನಡಿಗ, ಮನೇಲಿ ಕನ್ನಡ ಮಾತಾಡೋದು. ಆ್ಯಂಡ್ ಇಂಗ್ಲೀಷ್ ನ್ಯಾಚುರಲಿ ಇಂಟರ್ನ್ಯಾಷನಲ್ ಭಾಷೆ, ಇಂಜಿನಿಯರಿಂಗ್ ಹೋದಾಗ ಅದು ಪಿಕ್ ಆಯಿತು. ಆ್ಯಂಡ್ ವಿತ್ ಗಾಡ್ಸ್ ಗ್ರೇಸ್ ಐ ಪಿಕ್ಡ್ ಅಪ್ ಆಲ್ ದಿಸ್ ಮೇಜರ್ ಲ್ಯಾಂಗ್ವೇಜಸ್. ಆ್ಯಂಡ್ ಹೈದರಾಬಾದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ, ಅಲ್ಲಿ ತೆಲುಗು ಪಿಕ್ ಆಯಿತು. ಈ ಥರ. ಸರ್, ಇವಾಗ ಏನಂದ್ರೆ ಒಂದು ಮಾತು ತಂದೆ ತಾಯಂದ್ರಾಗಿ ಎಲ್ಲರೂ ಒಪ್ತಾರೆ, ಮಕ್ಕಳ ಮೇಲೆ ನಮಗೊಂದು ವ್ಯಾಮೋಹ ಇರುತ್ತೆ. ಪ್ರೀತಿಗೂ ವ್ಯಾಮೋಹಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಹೇಳ್ತೀರಾ ನನಗೆ ಚಿಕ್ಕಂದಿನಿಂದಲೂ ಭಾಷೆ ಮೇಲೆ ವ್ಯಾಮೋಹ ಅಂತ. ಬರೀ ಪ್ರೀತಿ ಎಂದಿದ್ರೆ ಓಕೆ, ಸರಿ, ಬಹಳ ಭಾಷೆ ಮೇಲೆ ಪ್ರೀತಿ, ಅದಕ್ಕೆ ಇಷ್ಟು ಭಾಷೆಗಳನ್ನ ಕಲ್ತರು ಅಂತ. ಹೌ ಡು ಯು ಡಿಫ್ರೆನ್ಶಿಯೇಟ್ ಇದನ್ನು? ನಿಮಗೆ ವ್ಯಾಮೋಹ ಇತ್ತು ಭಾಷೆಗಳ ಮೇಲೆ ಅಂದರೆ ಈಗ ಏನಾರೋ ಒಂದು ಹೊಸದನ್ನು ಕಲಿಬೇಕು ಅಂತಂದರೆ ಭಾಷೆ ಒಂದೇ ಅಲ್ಲ, ಯಾವುದೇ ಒಂದು ವಿಷಯಕ್ಕೆ ಬರೀ ಪ್ರೀತಿ ಇದ್ದರೆ ಸಾಕಾಗಲ್ಲ. ಪ್ರೀತಿ ಇದ್ದರೆ ಜಸ್ಟ್ ಕಮ್ಸ್ ಅಂಡ್ ಗೋಸ್. ಒಂದು ವ್ಯಾಮೋಹ ಇದ್ದಾಗ ಮಾತ್ರ ಇಟ್ ಗೆಟ್ಸ್ ಇನ್ ಟು ಯುವರ್ ಸಿಸ್ಟಮ್. ಆವಾಗ ಆ ರೀತಿ ಒಂದು ವ್ಯಾಮೋಹ ಇಟ್ಕೊಂಡು ಯಾವುದೇ ಕೆಲಸ, ಪ್ಯಾಷನ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ, ಆ ರೀತಿ ಇದ್ದಾಗ ಮಾತ್ರ ಅದು ಸದಾ ನಿಮ್ಮಲ್ಲಿ ಇರುತ್ತೆ ಅನ್ನೋದು ನನ್ನ ಔಟ್ಲುಕ್. ಪ್ರೀತಿ ಇದ್ರೆ ಎಸ್ ಓಕೆ, ವಿ ಗೋ ಫಾರ್ ಎ ಮೂವಿ, ವಾಚ್ ದ ಮೂವಿ, ಕಮ್ ಬ್ಯಾಕ್, ಅದು ಪ್ರೀತಿ. ಆದರೆ ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ನಮ್ಮ ಇಂಬೈಬ್ ಮಾಡ್ಕೋಬೇಕಾದ್ರೆ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ಅಪ್ರೋಚ್ ಅಂತ ನಾನು ಹೇಳ್ತೀನಿ.
ಸರ್ ನೋಡಿ, ನಾಟ್ ಟು ಮೇಕ್ ಯು ಫೀಲ್ ಓಲ್ಡ್, ಆಫ್ ಕೋರ್ಸ್ ನೀವು ತುಂಬ ಯಂಗ್ ಆಗಿ ಎನರ್ಜೆಟಿಕ್ ಆಗಿ ಹ್ಯಾಂಡ್ಸಮ್ ಆಗಿ ಆ್ಯಸ್ ಆಲ್ವೇಸ್ ಇದ್ದೀರಾ. ಆದರೆ ನೀವು ಮೊದಲ ಬಾರಿಗೆ ವಾರ್ತಾ ವಾಚನವನ್ನು ಮಾಡಿದಾಗ ನನಗೆ 4 ವರ್ಷ. ಓಕೆನಾ? ಮೊದಲ ಬಾರಿಗೆ ಕಮೆಂಟ್ರಿ ಮಾಡಿದಾಗ ನನಗೆ 9 ವರ್ಷ. ಆ್ಯಂಡ್ ಇವಾಗ ನನಗೆ 36 ವರ್ಷ. ಸೊ ಜನರಿಗೆ ಬಿಟ್ಬಿಡೋಣ ಗೆಸ್ ಮಾಡೋದಕ್ಕೆ, ಬಿಕಾಸ್ ಪ್ರೀವಿಯಸ್ ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ ನಿಮ್ಮನ್ನ ವಯಸ್ಸು ಕೇಳಿದಾಗ ನೀವು ಹೇಳಲಿಲ್ಲ. ಸೊ ಜನರೇ ಗೆಸ್ ಮಾಡ್ತಾರ ನೋಡೋಣ. ಬಟ್ ಎನಿವೇ, ವಯಸ್ಸು ಅನ್ನೋದು ಇಟ್ ಇಸ್ ಜಸ್ಟ್ ನಂಬರ್, ರೈಟ್? ಹಾ, ನಾವು ನೋಡಿದಾಗ ಹೇಗಿದ್ರೋ ಹಾಗೆ ಇದ್ದೀರಾ ಅಂತ ನಾನು ಹೇಳಲ್ಲ. ಇನ್ನೂ ಹೆಂಗಾಗಿದ್ದೀರಾ ಸರ್? ಥ್ಯಾಂಕ್ ಯು. ಸೊ ದಟ್ ಮೀನ್ಸ್ ನಾನು ನಿಮಗೆ ಆಫ್ ಏರ್ ಹೇಳ್ತಾ ಇದ್ದೆ, ಐ ರೀಚ್ ದ ಸ್ಟೇಜ್ ಆಫ್ ಕಂಟೆಂಟ್ಮೆಂಟ್ ಇನ್ ಲೈಫ್ ಅಂತ. ಬಟ್ ನೀವೀಗ ಹೇಳಿರೋ ಮಾತಿಂದ ಬಹುಶಃ ಆ ಕಂಟೆಂಟ್ಮೆಂಟ್ ನನ್ನ ಪಕ್ಕ ಇಟ್ಟು ಇನ್ನೂ ಸ್ವಲ್ಪ ಹುಮ್ಮಸ್ಸಿಂದ ಕೆಲಸ ಮಾಡುವಂತಹ ಹುಮ್ಮಸ್ಸನ್ನು ನೀವು ನಿಮ್ಮ ಮಾತಿಂದ ಹೇಳಿದ್ದೀರಿ ಅಂತಲೇ ಹೇಳಬೇಕು. ಸರ್, ಇವಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಟ್ರೇಟ್ಸ್ನ ಐಡೆಂಟಿಫೈ ಮಾಡಿದ್ರೆ ಮುಂದೆ ಅವ್ರು ಏನಾಗಬಹುದು ಅನ್ನೋದು ಗೊತ್ತಾಗತ್ತೇನೋ ಬಹುಶಃ. ಯಾಕಂದರೆ ನಿಮ್ಮ ಅಕ್ಕ ಹೇಳ್ತಾರೆ ದಟ್ ನೀವು ಚಿಕ್ಕಂದಿನಿಂದಲೂ ರೂಮ್ ಬಾಗಿಲು ಹಾಕ್ಕೊಂಡು ಒಂದು ಬಾಲ್ ಇಟ್ಕೊಂಡು ಕೈಯಲ್ಲಿ ಅದ್ರ ಜೊತೆ ಆಟ ಆಡ್ತಾ, ಅಂದ್ರೆ ಒಂದು ಕ್ರಿಕೆಟ್ ಎನ್ವೈರನ್ಮೆಂಟ್ನ ಅಲ್ಲಿ ರೀಕ್ರಿಯೇಟ್ ಮಾಡಿ ಕಮೆಂಟ್ರಿ ಅಲ್ಲಿಂದ ಪ್ರಾರಂಭವಾಯಿತು ನಿಮಗೆ ಆ ಕಮೆಂಟ್ರಿಯ ಹುಚ್ಚು, ಆ ಪ್ರೀತಿ ಅಂತ. ಅದು ಬೇಸಿಕಲಿ ಅದೊಂದು ಹುಚ್ಚಿತ್ತು. ಆಮೇಲೆ ಯಾತಿಗೆ ಹೀಗಾಯಿತು ಅಂದರೆ ಮೇನ್ ರೀಸನ್ ಆ ಸಂದರ್ಭದಲ್ಲಿ ಇಂಡಿಯಾ ಇವತ್ತು ಯಾವ ರೀತಿ ಜಯಶಾಲಿ ಆಗ್ತಾ ಇದೆ ಹಲವು ಪಂದ್ಯಗಳೆಲ್ಲ, ಆಗಿನ ಕಾಲದಲ್ಲಿ ಅಷ್ಟು ಆಗ್ತಾ ಇರಲಿಲ್ಲ. ಟೀಮ್ಸ್ ಲೈಕ್ ಇಂಗ್ಲೆಂಡ್, ಈ ರೀತಿ ತಂಡಗಳು, ಆಸ್ಟ್ರೇಲಿಯಾ ಎಲ್ಲ ಭಾರತದ ಮೇಲೆ ಜಯಗಳಿಸ್ತಾ ಇದ್ವಿ. ಸಾಕಷ್ಟು ಬಾರಿ ಅನೇಕ ಸೀರೀಸ್ಗಳಲ್ಲಿ ಭಾರತ ಗೆಲ್ತಾ ಇರಲಿಲ್ಲ. ಸೊ ನನಗೆ ಒಂದು ರೀತಿ ಒಬ್ಬ ಪ್ಯೂರ್ ಭಾರತೀಯನಾಗಿ ಐ ಆಲ್ವೇಸ್ ಯೂಸ್ ಟು ಫೀಲ್ ಯಾಕೆ ಈ ಮ್ಯಾಚ್ ಸೋಲ್ತಾ ಇದ್ದಾರೆ ಎಷ್ಟೊಂದು ಅಂತ. ಸೊ ಇನ್ ಮೈ ಕಾಮೆಂಟ್ರಿ ಐ ಯೂಸ್ ಟು ಕ್ರಿಯೇಟ್ ಅ ಸಿಚುವೇಶನ್ ವೇರ್ ಇಂಡಿಯಾ ಆಲ್ವೇಸ್ ಯೂಸ್ ಟು ವೆನ್. ಸೊ ಆ ಒಂದು ದೃಷ್ಟಿಯಿಂದ, ಆ್ಯಂಡ್ ಬಿಕಾಸ್ ಐ ಸ್ಟಡಿಡ್ ಇನ್ ಕಾನ್ವೆಂಟ್, ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿತ್ತು, ಆ್ಯಂಡ್ ಐ ಜಸ್ಟ್ ಪಿಕ್ಡ್ ಇಟ್ ಆನ್ ದಿಸ್, ಆ್ಯಂಡ್ ಐ ಯೂಸ್ ಟು ಆಲ್ವೇಸ್ ಮೇಕ್ ಇಂಡಿಯಾ ವಿನ್ ಡ್ಯೂರಿಂಗ್ ದೋಸ್ ಡೇಸ್. ನೆನಪಿದ್ಯಾ ನಿಮಗೆ ಅವಾಗ ನೀವು ಕೊಡ್ತಾ ಇದ್ದಂಥ ಕಮೆಂಟ್ರಿ? ಯಾವುದೋ ಒಂದು ಮ್ಯಾಚ್ ನೋಡಿ ಅಯ್ಯೋ ಇದ್ರಲ್ಲಿ ಸೋತೋಯ್ತಲ್ಲ, ಇದಕ್ಕೆ ವಿನ್ನಿಂಗ್ ಕಮೆಂಟ್ರಿ ಕೊಡೋಣ ಅಂತ. GR ವಿಶ್ವನಾಥ್ ಅವರು, ಐ ವಾಸ್ ವೆರಿ ಯಂಗ್ ಅವಾಗ ಡೆಬ್ಯೂನಲ್ಲೇ ಅವರು ಫಸ್ಟ್ ಇನ್ನಿಂಗ್ಸ್ 0 ಹೊಡೆದ್ರು, ಭಾಳ ಬೇಜಾರಾಗೋಯ್ತು. ಸೆಕೆಂಡ್ ಇನ್ನಿಂಗ್ಸ್ ಈ ಸ್ಕೋರ್ಡ್ 137. ಸೊ ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಆ ಮ್ಯಾಚಿನ ಬಗ್ಗೆ ಫಸ್ಟ್ ಇನ್ನಿಂಗ್ಸ್ ಆದಾಗ ಭಾಳ ಬೇಜಾರು, ಬಿಕಾಸ್ ಕರ್ನಾಟಕದವರು GR ವಿಶ್ವ, ಐ ವಾಸ್ ವೆರಿ ವೆರಿ ಯಂಗ್. ಆಮೇಲೆ ಬಹುಶಃ ನಾನು ಜಸ್ಟ್ ಶಿವಮೊಗ್ಗಕ್ಕೆ ಬಂದಿದ್ದೆ 3rd ಸ್ಟ್ಯಾಂಡರ್ಡಲ್ಲಿ, ರೋಟ್ರಿ ಕ್ಲಬ್ನಲ್ಲಿ ನಮ್ಮ ಮನೆ ಎದುರುಗಡೆ ಇರೋರು ಹೇಳಿದ್ರು. ಸೊ ದೇ ಕಾಲ್ಡ್ ಮೀ, ಹೋಗ್ಬಿಟ್ಟು ಐ ಜಸ್ಟ್ ಡಿಡ್ ಎ ಲೈವ್ ಕಾಮೆಂಟ್ರಿ ಇನ್ ಎ ಶೋ, ಇನ್ ಎ ರೋಟ್ರಿ ಶೋ. ದೇ ವರ್ ಆಲ್ ಅಮೇಜ್ಡ್, ಸೊ ದೇ ಆನರ್ಡ್ ಮೀ ಅಟ್ ದಟ್ ಟೈಮ್. ಸೊ ಐ ಜಸ್ಟ್ ಥಾಟ್ ಮೇಡ್ ಎ ಪಾರ್ಟ್ ಆಫ್ ಮೈ ಲೈಫ್. ಓ ಲವ್ಲಿ. ಒಂದು ಝಲಕ್ಕಿಂದ ನಾವು ನಮ್ಮ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬಹುದಾ? ಅವತ್ತಿನ ದಿನದ ಒಂದು ಕಾಮೆಂಟ್ರಿ ಕೊಡಿ. ಅವತ್ತಿನ ದಿನ. Okay, fine. Good morning, listeners. This is Shankar Prakash welcoming you all to the Chinnaswamy Stadium here in Bangalore. It's the match between India and Australia, and India's skipper Sunil Gavaskar has won the toss and is elected to bat. Their wicket seems to be a paradise for runs, but we have seen on numerous occasions that the opposition has always defeated India. But today, in the city of Bengaluru, the capital city of Karnataka, we are all hope that India will defeat its opposition and go 1-0 up in the series. ಓ ಮೈ ಗಾಡ್, ಕಣ್ಮುಚ್ಕೊಂಡು ಇದನ್ನ ಕೇಳ್ತಾ ಇದ್ರೆ ಆಲ್ಮೋಸ್ಟ್ ನಾವು 80s ಅಲ್ಲಿ 90s ಅಲ್ಲಿ ಇದೀವಿ ಅನ್ನೋ ಫೀಲ್ ಸಿಗುತ್ತೆ. ಐ ಯೂಸ್ ಟು ಇಮಿಟೇಟ್ ಲಾಟ್ ಆಫ್ ಕಮೆಂಟೇಟರ್ಸ್ ಇದ್ರು ಅವಾಗ. ಸೊ ಅವರೆಲ್ಲ ಮೋಟಿವೇಶನ್ ಆಗಿ ಇದೇ ಥರ ಇಂಜಿನಿಯರಿಂಗ್ನಲ್ಲೂ ಕಂಟಿನ್ಯೂ ಆಯಿತು. ಸೊ ದೇ ಆಲ್ವೇಸ್ ರ್ಯಾಗಿಂಗ್, ಅಫಿಷಿಯಲಿ ರ್ಯಾಗಿಂಗ್ ಈಸ್ ನಾಟ್ ಅಲೌಡ್. ಬಟ್ ಏನಾಗ್ತಿತ್ತು ಅಂದರೆ ರ್ಯಾಗಿಂಗ್ ಆ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ, ವೆನ್ ವಿ ಆಲ್ ವೆಂಟ್ ಫಾರ್ ಇಂಜಿನಿಯರಿಂಗ್, ಇಟ್ ವಾಸ್ ಮೋರ್ ಆಫ್ ಡೆವಲಪಿಂಗ್ ಫ್ರೆಂಡ್ಶಿಪ್. ದ ಸೀನಿಯರ್ಸ್ ಯೂಸ್ ಟು ಟೀಸ್ ಯು. ಅವಾಗ ನಿಮ್ದೇನಾರು ಟ್ಯಾಲೆಂಟ್ ಇದೆ ಅಂದರೆ, ಸೊ ಐ ಯೂಸ್ ಟು ನಾರ್ಮಲಿ ಎಸ್ಕೇಪ್. I used to either sing or I used to say commentary and they used to leave me off. So, you know, that ಅದರಿಂದ ಈ ರೀತಿ ಟ್ಯಾಲೆಂಟ್ ಇರೋದು ಬಹಳ ಒಳ್ಳೇದು. ಸೊ ನಿಮ್ಮಲ್ಲಿ ಯಾವುದಾದ್ರೂ ಪ್ರತಿಭೆ ಇದ್ರೆ ಅದನ್ನು ಡಿಸ್ಪ್ಲೇ ಮಾಡೋದು ಮರಿಬೇಡಿ. ಸರ್, ಇವಾಗ ಪ್ರತಿಭೆ ಬಗ್ಗೆ ಮಾತಾಡ್ತಾ ಒಂದು ಚಿಕ್ಕ ಕಮೆಂಟ್ರಿ ಝಲಕ್ ಸಿಕ್ತು, ಒಂದು ಚಿಕ್ಕ ಹಾಡಿನ ಝಲಕ್ಕೂ ಬೇಕು. ಬಿಕಾಸ್ ಯು ಆಲ್ವೇಸ್ ಸಂಗ್ ಆನ್ ಮೆನಿ ಬ್ಯೂಟಿಫುಲ್ ಅಕೇಶನ್ಸ್, ಇನ್ಕ್ಲೂಡಿಂಗ್ ನಿಮ್ಮ ಮದುವೆನಲ್ಲೂ ಅಷ್ಟು ಆ ಥರದ ಮೈಂಡ್ ಸೆಟ್ಟಲ್ಲೂ, ಓಕೆ ಇವತ್ತು ನಾನು ಮದುವೆ ಆಗ್ತಿದ್ದೀನಿ ಒಂಥರ ಹಾಟ್ ಸೀಟಲ್ಲಿ ಕೂತಂಗದು. ಅವತ್ತು ನಿಮ್ಮ ವೈಫ್ಗೆ ಬಾರೆ ಹಾಡಿದ್ರಿ ಫ್ರಮ್ ನಾಗರಹಾವು. ಇವತ್ತು ನಮ್ಮ ವ್ಯೂವರ್ಸ್ಗೋಸ್ಕರ ಯಾವ ಹಾಡು ಹಾಡ್ತೀರಾ? ಒಂದು ಚಿಕ್ಕ ಝಲಕ್. ಮೇಬಿ ಸ್ವಲ್ಪ ಲೇಟರ್ ಆನ್ ಹಾಡೋಣ. ಹೌದಾ? ಸರಿ, ಓಕೆ, ಡನ್. ಸೊ ಇವಾಗ ಕಾಮನ್ ಆಗಿ ನಿಮ್ಮನ್ನ ಮೀಟ್ ಮಾಡಿದವರೆಲ್ಲರೂ ಅಫ್ಕೋರ್ಸ್ ಕಮೆಂಟ್ರಿ ಜೊತೆಗೆ ನಿಮ್ಮನ್ನ ಅಸೋಸಿಯೇಟ್ ಮಾಡ್ಕೋತಾರೆ. ರೇಡಿಯೋದಲ್ಲಿ ಕೇಳಿದ್ದೀನಿ, ಆಕಾಶವಾಣಿಯಲ್ಲಿ ಕೇಳಿದ್ದೀನಿ ಅನ್ನೋದ್ರ ಜೊತೆ ಅಸೋಸಿಯೇಟ್ ಮಾಡ್ಕೋತಾರೆ. ಹೌದು, ಆಲ್ ಇಂಡಿಯಾ ರೇಡಿಯೋ, AIR ಜೊತೆ ಅಸೋಸಿಯೇಟ್ ಮಾಡ್ಕೋತಾರೆ, ಆ್ಯಂಡ್ ದೂರದರ್ಶನದ ಜೊತೆ ಅಸೋಸಿಯೇಟ್ ಮಾಡ್ಕೋತಾರೆ. ನಿಮಗೆ ಐ ಆಮ್ ವೆರಿ ಶ್ಯೂರ್ ಈ 3ರಲ್ಲಿ ಒಂದನ್ನು ಪಿಕ್ ಮಾಡೋದು ಸಿಕ್ಕಾಬಡೆ ಕಷ್ಟ ಅಂತ. ಬಟ್ ಒಂದು ಆರ್ಡರ್ ಕೊಡಬೇಕು ಅಂದರೆ ಬೇಸ್ಡ್ ಆನ್ ನಿಮ್ಮ ಲವ್, ನಿಮ್ಮ ಪ್ಯಾಷನ್,
ಹೌ ಡು ಯು ರೇಟ್ ಇಟ್ ಸರ್? ಪ್ಯಾಷನ್ ಮೂರಕ್ಕೂ ಈಕ್ವಲ್ ರೇಟಿಂಗ್ಸೇ ಕೊಡಬೇಕು. ಆದರೆ ಐ ಆಮ್ ಆಲ್ವೇಸ್ ಇಂಡೆಪ್ಟೆಡ್ ಟು ಆಲ್ ಇಂಡಿಯಾ ರೇಡಿಯೋ, ಆಕಾಶವಾಣಿ ಮತ್ತು ದೂರದರ್ಶನ. ಯಾಕೆಂದರೆ ವಾಟ್ ಎವರ್ ಬ್ರ್ಯಾಂಡಿಂಗ್, ಆಗ ನಾವೆಲ್ಲ ಶುರು ಮಾಡಿದಾಗ 3 ಡಿಕೇಡ್ಸ್ ಮುಂಚೆ ಶುರು ಮಾಡಿದಾಗ ಮನಿ ವಾಸ್ ನಾಟ್ ದ ಪ್ರೈಮರಿ ಕ್ರೈಟೀರಿಯಾ. ಟುಡೇ ಎನಿ ನ್ಯೂ ಆರ್ಟಿಸ್ಟ್ ಕಮ್ಸ್, ಅದ್ರಲ್ಲಿ ನನಗೆ ದುಡ್ಡು ಸಿಗತ್ತಾ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ದೇ ಕೀಪ್ ಗೋಯಿಂಗ್. ಬಟ್ ನಾವು ಹಾಗಾಗಿರಲಿಲ್ಲ. ಐ ವಾಸ್ ಆಕ್ಚುಲಿ ಎಂಪ್ಲಾಯ್ಡ್. ಸೊ ನನಗೇನಾಯಿತು, ಆ ಸಂದರ್ಭದಲ್ಲಿ ಆಕಾಶವಾಣಿ ದೂರದರ್ಶನ್ ಗಿವ್ ಮಿ ಎ ಬ್ಯೂಟಿಫುಲ್ ಬ್ರ್ಯಾಂಡಿಂಗ್. ದುಡ್ಡು ಜಾಸ್ತಿ ಬರದೇ ಇರ್ಬೋದು, ಒಂದು ರೀಡಿಂಗಿಗೆ ಇಷ್ಟು ಅಂತಿದ್ರು. ಬಟ್ ಸಬ್ಸಿಕ್ವೆಂಟ್ ಟು ದ್ಯಾಟ್ ಆಕಾಶವಾಣಿಯಿಂದ ನಾನು ವಿಶ್ವಾಸುತ್ತದೆ, ಎಲ್ಲ ಕಡೆ ಓಡಾಡಿದ್ದೀನಿ. ಆ್ಯಂಡ್ ದೂರದರ್ಶನ್ ಹ್ಯಾಸ್ ಆಲ್ವೇಸ್ ಬಿನ್ ಸಪೋರ್ಟಿವ್. ಸೊ ಇವತ್ತಿಗೂ ಸಹ ಆಕಾಶವಾಣಿ ದೂರದರ್ಶನ ಯಾವಾಗ ಕರೆದ್ರು, ನಂದು ಯಾವುದೇ ಕೆಲಸ ಇದ್ರು, ಇಫ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ಸ್ ತೀರಾ ಅರ್ಜೆಂಟ್ ಇಲ್ಲ ಅಂದ್ರೆ ಐ ಜಸ್ಟ್ ಕ್ಲೋಸ್ ಮೈ ಐಸ್ ವಿತೌಟ್ ಥಿಂಕಿಂಗ್ ಆಫ್ ಎನಿ ಕಮರ್ಷಿಯಲ್. ಐ ಗೋ ಟು ಆಕಾಶವಾಣಿ ಆ್ಯಂಡ್ ದೂರದರ್ಶನ್. ಅವಾಗೆಲ್ಲ ಕೇಬಲ್ ಎಲ್ಲರ ಮನೆಗಳಲ್ಲೂ ಇರ್ತಿರ್ಲಿಲ್ಲ. ಕೇಬಲ್ ಇಲ್ದೇ ಇರೋ ಮನೆಗಳಲ್ಲೂ ನಾವು ಡಿಶ್ ಟಿವಿ ಹಾಕಿಸ್ಕೊಂಡಿದ್ವಿ. ಆ DTH ಅಲ್ಲಿ ಎಲ್ಲ ಅಂದ್ರೆ ಒಂದು ಎಲ್ಲ ಸ್ಟೇಟ್ಸ್ನ DD ಅಂತೂ ಪಕ್ಕ ಬರೋದು. ಸೊ ಕೃಷಿ ಕಾರ್ಯಕ್ರಮದಿಂದ ಹಿಡಿದು ಬೇಕೋ ಬೇಡವೋ ಎಲ್ಲ ಅದರಲ್ಲಿನ ಸುದ್ದಿ ಇರಬಹುದು. ಅಂಡ್ ಯಾವುದೋ ಒಂದು ಸ್ಪೆಷಲ್ ಅಕೇಶನ್ ಅಂತ ಬಂದಾಗ ಅದರಲ್ಲಿನ ಆಂಕರಿಂಗ್, ಚಿತ್ರಮಂಜರಿ, ಆಮೇಲೆ ರಿಪಬ್ಲಿಕ್ ಡೇ ಪರೇಡ್ ನ ನೋಡೋದಿರ್ಬೋದು. ಸೊ ಹಾಗಾಗಿ ನಮಗೆ ನಾವು ನೋಡಿರೋದು ಒಂಥರ ಅಚ್ಚಳಿಯದ ಹಾಗೆ ಉಳಿದು ಬಿಡಿದೆ ಅಂತಾರಲ್ಲ ಮನಸ್ಸಲ್ಲಿ. ನಿಮ್ಮನ್ನ ನೋಡಿರೋದು, ನಿಮ್ಮ ಮಾತನ್ನ ಕೇಳಿರೋದು ನೆನಪಿದೆ. ಅಂಡ್ ಇವತ್ತಿನ ದಿನ ಆಪ್ಷನ್ಸ್ ಎಷ್ಟೊಂದಿದೆ. ಬಟ್ ಸ್ಟಿಲ್ ನಮಗೆ ಆ ನಾಸ್ಟಾಲ್ಜಿಕ್ ಫೀಲ್ ಕೊಡೋದು ಹಳಬ್ರ ಆ ಮಾತು, ಹಳಬ್ರನ್ನ ನೋಡೋದು, ಇದು ಮಾತ್ರನೇ. Absolutely. I fully agree with you. One more reason for that is the amount of commitment what was seen those days. ಇವತ್ತಿಗೂ ಇದೆ. ಬಟ್ ತುಂಬಾ ಜನರನ್ನು ನೋಡ್ತಾ ಇರೋದ್ರಿಂದ, ತುಂಬಾ ಜನ ಫೀಲ್ಡಿಗೆ ಬಂದಿರೋದ್ರಿಂದ ರಿಜಿಸ್ಟರ್ ಆಗೋದು ಕಡಿಮೆ. ಸಿ ದ ಐಡಿಯಾ ಇಸ್ ಯು ಹ್ಯಾವ್ ಟು ಬಿ ಯೂನಿಕ್. ಯು ಆರ್ ಎ ಯುನೀಕ್ ಪರ್ಸನ್. ಸಾವಿರಾರು ಜನ RJs ಬರ್ಬೋದು, ಏನೇ ಮಾಡ್ಬೋದು, ಬಟ್ ಸೌಜನ್ಯ ಯು ಕಾರ್ಡ್ ಅನ್ ಇಶ್ ಫಾರ್ ಯೋರ್ ಸೆಲ್ಫ್. ಸೊ ಅದೇ ಥರ ಯಾವೊಬ್ಬ ಆರ್ಟಿಸ್ಟ್ ಆದರೂ ಐ ಪರ್ಸ್ನಲಿ ಫೀಲ್ ಯು ಮಸ್ಟ್ ಬಿ ಆನ್ ಯೋರ್ ಓನ್. ಯು ಹ್ಯಾವ್ ಟು ಬಿ ಯೋರ್ ಸೆಲ್ಫ್. ಅಂಡ್ ಇವತ್ತಿನ ದಿನ ಏನಾಗಿದೆ ಅಂದರೆ ಅವರನ್ನು ಇವ್ರ ಥರ ನಾನು ಮಾಡಬೇಕು, ಅವ್ರ ಥರ ನಾನು ಮಾಡಬೇಕು ಅಂತ. ಸೊ ಇಟ್ ಡಸಂಟ್. ಸೊ ಮೇ ಬಿ ದ್ಯಾಟ್ಸ್ ಒನ್ ಆಫ್ ದ ರೀಸನ್ಸ್. ಅಂಥದ್ರಲ್ಲೂ ಕೆಲವರು ರಿಜಿಸ್ಟರ್ ಆಗ್ತಾರೆ, ಜಾಸ್ತಿ ರಿಜಿಸ್ಟ್ರೇಷನ್ ಕಡಿಮೆ, ಓನ್ಲಿ ಬಿಕಾಸ್ ಆಫ್ ದ್ಯಾಟ್. ಸರ್ ಮತ್ತೊಂದು, ಇಟ್ ಈಸ್ ವೆರಿ ಸಬ್ಜೆಕ್ಟಿವ್ ಆಫ್ ಕೋರ್ಸ್, ಬಟ್ ನನಗನ್ಸೋದು ಎಸ್ಪೆಷಲಿ ಫಾರ್ ಅ ಮೇಲ್ ಇಟ್ ಈಸ್ ಅ ಲಿಟಲ್ ಬಿಟ್ ಮೋರ್ ಡಿಫಿಕಲ್ಟ್, ಎಸ್ಪೆಷಲಿ ಮೀಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ, ಅನ್ಲೆಸ್ ಒಂದು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇರಲೇಬೇಕಾಗತ್ತೆ. 100% ಯು ಆರ್ ಕರೆಕ್ಟ್. ರೈಟ್. ನಮಗೆ ಆ ಒಂದು ಎಡ್ಜ್ ಆಫ್ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದ್ರೆ, ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ತಿದ್ರೆ, ಇನ್ನೇನೋ ಒಂದು ನಾ ಹೇಳೋದು, ಈ ಥರದ ಒಂದಷ್ಟು ಪಾಸಿಟಿವ್ಸ್. ಹಾಗಾಗಿನೇ ನಾವು ನೋಡ್ತೀವಲ್ಲ, ಸಾಕಷ್ಟು ಹೆಣ್ಮಕ್ಳು ಮೀಡಿಯಾದಲ್ಲಿದ್ದಾರೆ, ಸಾಕಷ್ಟು ಆ್ಯಂಕರ್ಸ್ ಅಂತ ನೋಡಿದಾಗ ಹೆಣ್ಮಕ್ಳೇ ಹೆಚ್ಚು. ಬಟ್ ಇಸ್ ಇಟ್ ಆ್ಯಕ್ಚುಲಿ ಟಫ್ ಫಾರ್ ಮೆನ್? It's definitely tough for men. It's a perfect observation. But nevertheless, if you are unique, you always get an opportunity. Correct. And you have to be different from others. Avaga males ಗೆ ಜಾಸ್ತಿ ಆಗುತ್ತೆ. Whereas for ladies, I think they stand a slight edge over. Because normally programs-ಗಳಿಗೆ ಅವರು ಲೇಡೀಸ್ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಭಾವನೆ ಇದೆ. But if you are unique, definitely ಮೇಲ್ಗೆ ಅಷ್ಟು ಕಷ್ಟ ಆಗಲಿಕ್ಕಿಲ್ಲ. But relatively, yes, it's little tough ಅಂತಾನೆ ಹೇಳ್ಬೋದು. ಬಟ್ ಇವತ್ತಿನ ದಿನಕ್ಕೆ ನಮಗೆ ಅಟ್ಲೀಸ್ಟ್ ವಿ ಹ್ಯಾವ್ ಸಂಬಡಿ ಟು ಲುಕ್ ಅಪ್ ಟು. ನೀವಿದ್ದೀರಾ, ಅಪರ್ಣ ಅವರಿದ್ರು, ಹೀಗೆ ಸಾಕಷ್ಟು ಜನ ಒಳ್ಳೊಳ್ಳೆ ನಿರೂಪಕರು ಅಂತ ನಮಗೆ ವಿ ಕುಡ್ ಲುಕ್ ಅಪ್ ಟು ಯು ಪೀಪಲ್, ವಿ ಕ್ಯಾನ್ ಲುಕ್ ಅಪ್ ಟು ಯು ಪೀಪಲ್. ಬಟ್ ನಿಮ್ಮ ಕಾಲಕ್ಕೆ ಆ್ಯಕ್ಚುಲಿ ಜನ ಇರಲಿಲ್ಲ ಟು ಲುಕ್ ಅಪ್ ಟು, ರೈಟ್? ಅಟ್ಲೀಸ್ಟ್ ಪ್ರಾದೇಶಿಕವಾಗಿ ಅಂತ ತಗೊಂಡಾಗ ಹೂಮ್ ಡಿಡ್ ಯು ಲುಕ್ ಅಪ್ ಟು? ಅಂದರೆ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಳುವಾಗ ಯಾರಾದರೂ ರೋಲ್ ಮಾಡೆಲ್ ಅಂತಿದ್ರ, ಅಥವಾ ಇವ್ರ ಥರ ನಾನು ಆಗಬೇಕು ಅಂತಿತ್ತ? ಆ ಥರ ಅವ್ರ ಥರ ಅಲ್ಲ, ಬಟ್ ಮೇ ಬಿ ಇನ್ಸ್ಪೈರಿಂಗ್. ಯಾರೂ ರೋಲ್ ಮಾಡೆಲ್ ಇರಲಿಲ್ಲ. ಬಿಕಾಸ್ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ನನಗೆ ಐ ಯೂಸ್ ಟು ಓನ್ಲಿ ಲುಕ್ ಅಪ್ ಟು ಅದರ್ಸ್ ಆಸ್ ಅ ಪರ್ಸನಾಲಿಟಿ ಹೂ ಹ್ಯಾಸ್ ಡನ್ ದಿಸ್. ನಂದು ನಾನೇ ಇರಬೇಕು, ನಂದೇ ಹಾದಿಲಿ ನಾನು ಹೋಗಬೇಕು, ನಾನು ಬೇರೆಯವ್ರ ಥರ ಇರಬಾರ್ದು ಅನ್ನೋದೊಂದು ಆ ಒಂದು ಅಪ್ರೋಚ್ ಇರೋದ್ರಿಂದ ಪ್ರಾಬಬ್ಲಿ ಅದು ಜನಕ್ಕೆ ಇಷ್ಟ ಆಯಿತು. ಇಟ್ ಇಸ್ ಮೈ ಫಾರ್ಚ್ಯೂನ್. ಸೊ ಆ ಕಾರಣದಿಂದ ಬಹುಶಃ ಮೋಸ್ಟ್ ಆಫ್ ದ ಪೀಪಲ್ ಆಫ್ ದೋಸ್ 2-3 ಡೆಕೆಟ್ಸ್ ಇಂದ ಮಾಡಿರೋರಲ್ಲ, ಅವ್ರದ್ದೇ ಒಂದು ಹಾದಿಲಿ ಹೋದ್ರು. ಸೊ ಅದರಿಂದ ಇವತ್ತಿಗೂ ಸಹ ಜನ ದೇ ಲುಕ್ ಅಪ್ ಟು ದ್ಯಾಮ್ ಅಂತ ಹೇಳ್ಬೋದು. ನನಗೆ ಆ ಸಂದರ್ಭದಲ್ಲಿ ಆ ರೀತಿ ಸ್ಪೆಸಿಫಿಕ್ ಆಗಿ ಯಾರು ಇರಲಿಲ್ಲ. ದಿಸ್ ಇಸ್ ಸಚ್ ಅ ನೈಸ್ ಟೇಕ್ ಅವೇ. ಯಾರು ಯಾವುದೇ ಫೀಲ್ಡಲ್ಲಿ ಎಕ್ಸೆಲ್ ಆಗಬೇಕು ಅಂತಿದ್ರು, ನಾನು ಬೇರೆ ಯಾರ ಥರನೂ ಇರಬಾರ್ದು ಅಂತ ಅನ್ಕೊಳ್ಳೋದು ನಮಗೊಂದು ಓನ್ ಇಂಡಿವಿಜುವಲ್ ಐಡೆಂಟಿಟಿನ ಕೊಡುತ್ತೆ. ಆ್ಯಂಡ್ ವಿ ವಿಲ್ ಆಲ್ಸೋ ಸ್ಟ್ಯಾಂಡ್ ಔಟ್. ಅದ್ರ ಜೊತೆ ಕಮಿಟ್ಮೆಂಟ್ ಇದ್ದಾಗ ಏನೋ ಒಂದು ಮಾಡ್ಬೋದು ಅಲ್ವಾ ಸರ್? ನೋಡಿ, ನಿಮ್ಮ ಬಗ್ಗೆ ನಾನು ಒಂದಷ್ಟು ರಿಸರ್ಚ್ನ ಮಾಡ್ತಾ, ನೀವು ಕಮೆಂಟ್ರಿ ಮಾಡಿದ್ದೀರಾ, ಡಬ್ಬಿಂಗ್ ಮಾಡಿದ್ದೀರಾ, ನಟನೆ ಮಾಡಿದ್ದೀರಾ, ಕೆಲವೊಂದು ಸೀರಿಯಲ್ಸ್ಗಳಲ್ಲಿ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದೀರಾ, ದೇಶ ವಿದೇಶಗಳನ್ನು ಸುತ್ತಿದ್ದೀರಾ. ಯು ಆರ್ ಲೈಕ್ ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ನನ್. ತುಂಬಾ ಚೆನ್ನಾಗಿ ಹಾಡ್ತೀರಾ. ಯು ಬಿನ್ ಎ ಫ್ಯಾಂಟಾಸ್ಟಿಕ್ ಹಸ್ಬೆಂಡ್, ಯು ಬಿನ್ ಅ ಗ್ರೇಟ್ ಫಾದರ್. Yeah, I had to be unique. It's not like that ಬೇರೆಯವ್ರ ಥರ ಇರಬೇಕು, ಆ ರೀತಿಯಾದಂತಹ ಒಂದು ಯಾವುದೇ ಇದಿರಲಿಲ್ಲ. ಅಂದರೆ ನನ್ನ ಇದರಲ್ಲಿ, ಫಾರ್ ಎಕ್ಸಾಂಪಲ್, ಲಾಟ್ ಆಫ್ ಪೀಪಲ್ ಟುಡೇ ದೇ ಸೇ ಯು ಫಾಲೋ ಯೋರ್ ಪ್ಯಾಷನ್ ಅಂತ.
ಐ ಫುಲ್ಲಿ ಅಗ್ರಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಡಿಸ್ಅಗ್ರಿಮೆಂಟ್ ಇದೆ. ಯಾಕೆ ಅಂತಂದರೆ ಒಂದ್ಸಲ ಪ್ಯಾಷನ್ ಆದಮೇಲೆ ಇಫ್ ಯು ಆರ್ ಅ ಪಾರ್ಟ್ ಆಫ್ ಎ ಫ್ಯಾಮಿಲಿ, ತಂದೆ ತಾಯಿ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಆ ನಿಮ್ಮ ಪ್ಯಾಷನ್ನಿಂದ ಅವ್ರಿಗೆ ಎಫೆಕ್ಟ್ ಆಗಬಾರ್ದು. ದಟ್ಸ್ ಹ್ಯಾಸ್ ಬಿನ್ ಮೈ ಟೇಕ್. ಈಗ ನನ್ನ ಪ್ಯಾಷನನ್ನು ಅವರು ನನ್ನಿಂದ ನನ್ನ ಪ್ಯಾಷನ್ ಫಾಲೋ ಮಾಡಿ ಅವ್ರಿಗೆ ಕಷ್ಟ ಆಗತ್ತೆ ಅನ್ನೋ ಅಂದಾಗ ಅವ್ರು ನಿಮ್ಮನ್ನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಅವ್ರು ಬಿಡೋದೇ ಇಲ್ಲ. ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಸಿಸ್ಟರ್ ಇರ್ಬೋದು, ಇವು ಗೋಯಡ್ ಅಂತಾರೆ. ಆದರೆ ಆ ಪ್ಯಾಷನ್ನಿಂದ ಇವಾಗಿರುವಂತಹ ಒಂದು ಸಂದರ್ಭದಿಂದ ಅವ್ರಿಗೆ ಸ್ವಲ್ಪ ಕಷ್ಟಕರವಾದಂಥ ಪರಿಸ್ಥಿತಿ ಬಂದರೆ ಐ ಡೋಂಟ್ ಕಾಲ್ ಇಟ್ ಆಸ್ ಎ ಪ್ಯಾಷನ್. ಅವ್ರಿಗೆ ಯಾವುದೇ ತೊಂದರೆ ಆಗದೆ ನನ್ನ ಪ್ಯಾಷನನ್ನು ನಾನು ಫಾಲೋ ಮಾಡಿ ಯಶಸ್ವಿ ಆದಾಗ ಮಾತ್ರ ಅದು ನಿಜವಾದ ಯಶಸ್ಸು ಅಂದದ್ದು. ನಮಗೋಸ್ಕರ ಬೇರೆಯವರು ತ್ಯಾಗ ಮಾಡೋದು ಬೇಡ ನಮ್ಮ ಪ್ಯಾಷನ್ಗೆ ಅಂತ. ಎಸ್, ದಟ್ಸ್ ಬೀನ್ ಮೈ ಅಪ್ರೋಚ್. ಸರಿ, ಆದರ್ಶ ದಂಪತಿಗಳಲ್ಲಿ ಒಂದು ಸೆಗ್ಮೆಂಟಲ್ಲಿ ಗಂಡನ್ನ ಒಂದ್ಸಲ ಕ್ವೆಶ್ಚನ್ ಕೇಳಿ ಹೆಂಡತಿನೂ ಅದೇ ಉತ್ತರ ಕೊಡ್ತಾಳ ಅಂತ ಚೆಕ್ ಮಾಡೋರು. ಇವಾಗ ಅದೇ ಥರ ಐ ಹ್ಯಾವ್ ಟು ಸೇ, ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ನೀವು. ನಿಮ್ಮ ವೈಫ್ ಹತ್ರ ಮಾತಾಡಿದಾಗ ಅವರು ಇದೇ ಮಾತನ್ನು ಹೇಳಿದ್ರು. ಸೇಯಿಂಗ್ ಇವಾಗ ನೀವೊಂದು ಫ್ಯಾಮಿಲಿ ಹಾಲಿಡೇ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀರಾ, ಫ್ಯಾಮಿಲಿ ಟೈಮ್ ಕೊಡ್ತೀರಾ ನೀವು. ಫ್ಯಾಮಿಲಿ ಜೊತೆ ಹಾಲಿಡೇ ಹೋಗ್ಬೇಕಂತ ಡಿಸೈಡ್ ಆಗಿರುವಾಗ ಅದು ಎಂಥ ದೊಡ್ಡ ಇವೆಂಟ್ ಬಂದರೂ ತಲೆನೂ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ, ಔಟ್ರೈಟ್ ಆಗಿ ಅದನ್ನು ಮಾಡಲ್ಲ ಅಂತ ಹೇಳಿ ನಮ್ಮ ಜೊತೆ ಬಂದು ಟು ದ ಫುಲ್ಲೆಸ್ಟ್ ಎಂಜಾಯ್ ಮಾಡ್ತಾರೆ ಅಂತಂದ್ರು. ಸೊ ಫುಲ್ ಮಾರ್ಕ್ಸ್ ಆನ್ ದ್ಯಾಟ್. ಎಸ್ ಎಸ್, ಅಬ್ಸಲ್ಯೂಟ್ಲಿ. ಯಾ. ಸರ್, ಇವಾಗ ನೀವು ಈ ಮುಂಚೆ ಹೇಳಿದ್ದೀರಾ ನಮ್ಮೆಲ್ಲರಿಗೂ ಇದೊಂಥರ ಧ್ಯೇಯ ವಾಕ್ಯ ಆಗಿರಬೇಕು ಫಾರ್ ಪೀಪಲ್ ಹೂ ವಾಂಟ್ಸ್ ಟು ಹ್ಯಾವ್ ಲಾಂಗ್ ಇನ್ನಿಂಗ್ಸ್ ಲೈಫಲ್ಲಿ. ಸೊ ಲಾಂಗ್ ಇನ್ನಿಂಗ್ಸ್ ಬೇಕು ಅಂದರೆ ಯು ಹ್ಯಾವ್ ಟು ಬಿ ಅ ಮ್ಯಾರಥಾನ್ ರನ್ನರ್ ಅಂತ ಹೇಳ್ತೀರಾ. ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಅದನ್ನು? ಮ್ಯಾರಥಾನ್ ರನ್ನರ್ ಅಂದರೆ ಶಾರ್ಟ್ ಲಿವ್ಡ್ ಥಾಟ್ ಪ್ರೊಸೆಸ್ ಇರಬಾರ್ದು. ಅಂದರೆ ಈಗ ನಾನು ಒಂದು ಸಿ ಈವನ್ ಟುಡೇ ವೆನ್ ಎವರ್ ಐ ಗೋ ಫಾರ್ ಎ ಇವೆಂಟ್ ಆರ್ ವೆನ್ ಎವರ್ ಐ ಗೋ ಫಾರ್ ಎನಿ ಕಾಮೆಂಟ್ರಿ ಅಸೈನ್ಮೆಂಟ್, ದೇರ್ ಇಸ್ ಸಮಥಿಂಗ್ ಟು ಲರ್ನ್. ದ ಮೊಮೆಂಟ್ ಯು ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ಐ ಆಮ್ ದ ಗ್ರೇಟೆಸ್ಟ್, ದಿ ಸೆಟ್ ಆಫ್ ಆರೋಗೆನ್ಸ್ ಅನ್ನೋದು ನಮ್ಮೊಳಗೆ ಬರಬಾರ್ದು. ಸೊ ಅವಾಗ ನೀವು ಮ್ಯಾರಥಾನ್ ರನ್ನರ್ ಆದಾಗ ಏನಾಗುತ್ತೆ, ಯಶಸ್ಸು ನಿಮ್ಮನ್ನು ಫಾಲೋ ಮಾಡುತ್ತೆ. ಆನ್ ದಿ ಕಾಂಟ್ರರಿ, ಸಪೋಸ್ ಯು ಸ್ಟಾರ್ಟ್ ಫೀಲಿಂಗ್ ರೈಟ್ ಫ್ರಮ್ ದ ಬಿಗಿನಿಂಗ್, ಈಗ ಒಂದು ಕಾರ್ಯಕ್ರಮ ಎಷ್ಟೊತ್ತು ಸಮಯ ಕಳಿಬೇಕು ನಾನು, ಅದನ್ನೇನು ಮಾಡ್ಬೇಕು ನಾನು, ಏನು ಮಾಡ್ಬೇಕು, ಇಲ್ಲೇ ಎಷ್ಟೊತ್ತಿರಬೇಕು, ಅದೇನು ಮಾಡಬೇಕು, ಆ್ಯಂಡ್ ರಾದರ್ ವರಿಡ್ ಅಬೌಟ್ ದಿ ಎಕ್ಸ್ಟರ್ನಲ್ ಥಿಂಗ್ಸ್. ಎ ಸಿ ಇದೆಯಾ, ಎ ಸಿ ಇಲ್ವಾ, ಇಲ್ಲಿ ನನಗೆ ಊಟ ಸಿಗತ್ತಾ, ಊಟ ಇಲ್ವಾ, ದೀಸ್ ಥಿಂಗ್ಸ್ಗಳನ್ನೆಲ್ಲ ನಾವು ಬದಿಗಿಟ್ಬಿಟ್ಟು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಈಗ ಯಾವುದೇ ಒಂದು ರಂಗಕ್ಕೆ ಶಾರ್ಟ್ ಟರ್ಮ್ ಇದರಿಂದ ಶಾರ್ಟ್ ಕಟ್ ವಿತ್ ಇಟ್ ಅನ್ನೋದು ಇಲ್ಲ. ಇಟ್ ಈಸ್ ಆಲ್ವೇಸ್ ಎ ಲಾಂಗ್ ಟರ್ಮ್ ಥಿಂಗ್, ಆ್ಯಂಡ್ ಇಫ್ ಯು ಥಿಂಕ್ ಲೈಕ್ ಎ ಮ್ಯಾರಥಾನ್ ರನ್ನರ್ ಓನ್ಲಿ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಚಂದನ ವಾಹಿನಿಯಲ್ಲಿ ನ್ಯೂಸ್ ರೀಡರ್ಗೆ ಆಡಿಷನ್ ಕೊಟ್ಟಾಗ ಐ ಥಿಂಕ್ 10,000 ಜನ, ಜಾಸ್ತಿ ತುಂಬ ಸಾವಿರಾರು ಬಂದಿತ್ತು, ಅಪ್ಲಿಕೇಶನ್ಸ್ ಬಂದಿತ್ತು ಅಂತ ಅಲ್ಲಿ ಹೇಳಿದ್ರು. ಆ ಟೈಮಲ್ಲಿ ಆಡಿಷನ್ ಕೊಡ್ತೀರಾ, ಆಲ್ರೆಡಿ ನೀವು ಒಂದು ಕಂಪನಿನಲ್ಲಿ ತುಂಬ ಒಳ್ಳೆ ಪೊಸಿಷನಲ್ಲಿ ಕೆಲಸದಲ್ಲಿ ಇದ್ರಿ, ಚಂದನ ವಾಹಿನಿಯಲ್ಲಿ ಆಡಿಷನ್ ಕೊಟ್ರಿ, ಮದುವೆ ಆಯಿತು, ಹನಿಮೂನ್ಗೆ ಹೋಗ್ತೀರಾ. ಹನಿಮೂನಲ್ಲಿದ್ದಾಗ ನಿಮಗೆ ಕಾಲ್ ಬರುತ್ತೆ ಸೇಯಿಂಗ್ ಯು ಆರ್ ಫೈನಲೈಸ್ಡ್ ಅಂತ. ಸೊ ನೀವು ಫೈನಲೈಸ್ ಆಗಿದ್ರೀನೋ ಒಂದೇ ಕಾರಣಕ್ಕೆ ಹನಿಮೂನ್ನ ಕಟ್ ಶಾರ್ಟ್ ಮಾಡಿ ಬಂದ್ರಿ. ಅಬ್ಸಲ್ಯೂಟ್ಲಿ, ಎಸ್. So that's why I am very thankful to my wife, because she has been very supportive right from day one, and ಇವತ್ತಿಗೂ ಸಹ ಫುಲ್ಲಿ ಸಪೋರ್ಟ್ ಆಗಿದ್ದಾರೆ. ಮದುವೆಗೆ ಮುಂಚೆ ತಂದೆ ತಾಯಂದ್ರ ಸಪೋರ್ಟ್ ಇತ್ತು, ಮದುವೆ ಆದಮೇಲೂ ತಂದೆ ತಾಯಂದರು, ಅಣ್ಣ ತಮ್ಮಂದರು, ಸಿಸ್ಟರ್ಸು, ನನ್ನ ಮಕ್ಕಳು, ದೇ ಹ್ಯಾವ್ ಆಲ್ ಸಪೋರ್ಟೆಡ್ ಮೀ. ಸೊ ದ್ಯಾಟ್ಸ್ ದ ರೀಸನ್, ಒನ್ ಮೋರ್ ರೀಸನ್ ವೈ ಐ ಆಲ್ವೇಸ್ ಫೀಲ್ ದಟ್ ನನ್ನ ಒಂದು ಪ್ಯಾಷನಿಂದ, ನನ್ನ ಒಂದು ಖಯಾಲಿಯಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋವಂಥ ದೃಷ್ಟಿಯಿಂದ ಅದು ಮುಂದುವರಿತು. ಇದು ಮೇನ್ ರೀಸನ್ ಏನಾಗಿತ್ತು ಅಂದ್ರೆ, ಆ ಕಾಲ್ ಬಂದಾಗ ಅದು ವರ್ಕ್ಶಾಪಿಗೆ ಕಾಲ್ ಬಂದಿತ್ತು. ಆ್ಯಕ್ಚುಲಿ ಫೈನಲ್ ಸೆಲೆಕ್ಷನ್ ಅಲ್ಲ, ಅದರಲ್ಲಿ ಅದ್ರ ಶಾರ್ಟ್ ಲಿಸ್ಟ್ ಆಗಿರೋದು ಅಷ್ಟೇ. ಸೊ ಶಾರ್ಟ್ ಲಿಸ್ಟ್ ಆದಮೇಲೆ ಒಂದು ವರ್ಕ್ಶಾಪ್ ಅಂತ ಕರೀತಾರೆ. ವರ್ಕ್ಶಾಪ್ ಫಸ್ಟ್ ಒಂದು 30-35 ಜನ ಐ ಥಿಂಕ್ ಶಾರ್ಟ್ ಲಿಸ್ಟೆಡ್ ಇದ್ರು, ಅದರಲ್ಲಿ ಒಂದು 5 ಜನ ಸೆಲೆಕ್ಟ್ ಆಗ್ತಾರೆ. ಸೊ ಅಟ್ ದಟ್ ಸ್ಟೇಜ್ ಐ ವೆಂಟ್, ಆ್ಯಂಡ್ ಆ 5 ಜನದಲ್ಲಿ ನಾನು ಆದೆ, ಆ್ಯಂಡ್ ಲಾಂಗ್ ಟರ್ಮ್ನಲ್ಲಿ ನಾನು ಸರ್ವೈವ್ ಆದೆ. ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಮೇ ಬಿ ಹಾರ್ಡ್ ವರ್ಕ್ ಆ್ಯಂಡ್ ಲಕ್ ಫ್ಯಾಕ್ಟರ್ ಆಲ್ಸೋ. ಎಸ್. ಆ ಮೊದಲ ಸುದ್ದಿ ಓದಿದ್ ನೆನಪಿದ್ಯಾ ಸರ್? ಯಾವತ್ತು, ಏನು ಓದಿದ್ರಿ? ಮೊದಲ ಸುದ್ದಿ ಬಗ್ಗೆ ನಾನು ಹೇಳಲೇಬೇಕು. ಐ ಡೋಂಟ್ ರಿಮೆಂಬರ್ ದ ಡೇಟ್, ಬಟ್ mid-90s ಅಲ್ಲಿ. ಆದರೆ ಅವಾಗಕ್ಕೂ ಆನಂತರ ನಾನು ಬೆಳೀತಾ ಹೇಗೆ ಮನುಷ್ಯ ಪಕ್ವಾಗ್ತಾನೆ ಅನ್ನೋದಕ್ಕೆ ಹೇಳೋದಕ್ಕೆ ಇದು ಪ್ರಾಬ್ಲಿ ಐ ಓಪನರ್ ಫಾರ್ ಲಾಟ್ ಆಫ್ ಪೀಪಲ್. ನಾ ಫಸ್ಟ್ ನ್ಯೂಸ್ ಓದಿದಾಗ ನಾನು ಹೇಗೆ ಕಾಣಿಸ್ತೀನಿ, ನನ್ನ ಶರ್ಟ್ ಸರಿ ಇದೆಯಾ, ನನ್ನ ಸೂಟ್ ಸರಿ ಇದೆಯಾ, ನಾನು ಟಿ ವಿನಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ, ದಪ್ಪ ಕಾಣಿಸ್ತಾ ಇದ್ದೀನಿ, ಈ ರೀತಿಯಾದಂತಹ ಒಂದು ಭಾವನೆಗಳಿದ್ವು ವೆನ್ ಐ ಸ್ಟಾರ್ಟೆಡ್ ಆಫ್. ಬಟ್ ದಟ್ ಈಸ್ ರಾಂಗ್. ಆ್ಯಕ್ಚುಲಿ ಏನಿರಬೇಕು, ನಾನು ಚೆನ್ನಾಗಿ ಕನ್ನಡವನ್ನು ಪ್ರೆಸೆಂಟ್ ಮಾಡ್ತೀನ, ಅಲ್ಪ ಪ್ರಾಣ ಮಹಾಪ್ರಾಣ ಸರಿ ಇದೆಯಾ, ಲುಕ್ಸ್ ಕಮ್ಸ್ ಲೇಟರ್. ಸೊ ಅದನ್ನು ಹೋಗ್ತಾ ಗೊತ್ತಾಯ್ತು. ಬಟ್
ಅದೇನಾಯಿತು, ಒನ್ಸ್ ಯು ಕಾನ್ಸಂಟ್ರೇಟ್ ಆನ್ ದೀಸ್ ಥಿಂಗ್ಸ್, ದೀಸ್ ಎಕ್ಸ್ಟರ್ನಲ್ ಥಿಂಗ್ಸ್, ಆವಾಗ ಪ್ರೆಸೆಂಟೇಷನ್ ವಿಲ್ ನಾಟ್ ಬಿ ಗುಡ್. ಇನ್ ದ ಬಿಗಿನಿಂಗ್ ಐ ಹ್ಯಾಡ್ ಟು ಸ್ಟಡಿಂಗ್ ಇನ್ ಕನ್ನಡ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿರೋದ್ರಿಂದ ಕನ್ನಡದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಯ್ತು. ಸೊ ಹೋಗ್ತಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೂರದರ್ಶನ್. ಪ್ರಾಬಬ್ಲಿ ಅವರು ನನ್ನ ವಾಯ್ಸು, ನನ್ನ ಪ್ರೆಸೆಂಟೇಷನ್ ಇದರಿಂದ ಉಳಿಸ್ಕೊಂಡು, ಬಟ್ ಕನ್ನಡ ಪಿಕಪ್ ಆಗಿದ್ದು ಈ ದೂರದರ್ಶನ, ಆಕಾಶವಾಣಿ, ಅಲ್ಲಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪ್ರತಿಯೊಬ್ಬರು ಸಹ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನನ್ನ ಕನ್ನಡದ ಬೆಳವಣಿಗೆಯಲ್ಲಿ. ಅಂದರೆ ಕನ್ನಡ ಮಾತಾಡೋದು ಸರಿ, ಆದರೆ ನ್ಯೂಸ್ ಪ್ರೆಸೆಂಟೇಷನ್ ಇಸ್ ಅ ಡಿಫ್ರೆಂಟ್ ಫಾರ್ಮ್ ಆಲ್ ಟುಗೆದರ್. ಸೊ ಈ ಹಿನ್ನೆಲೆಯಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ನೀವು ದೂರದರ್ಶನಲ್ಲಿ ನೋಡ್ತಾ ಇರ್ಬೋದು ಇವತ್ತಿಗೂ ಸಹ ಅಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಇದೆ. ದ ಲುಕ್ಸ್ ಕಮ್ಸ್ ನೆಕ್ಸ್ಟ್. ಇಫ್ ಯು ಪ್ರೆಸೆಂಟ್ ವೆಲ್, ಯು ಆರ್ ಆನ್ ಏರ್. ಸೊ ಆ ಒಂದು ಇದು ನನಗೆ ಅರ್ಥ ಆಯಿತು. ಇದೇ ಆಗಿರಬೇಕು. ಭಾಷೆ ಉಳಿಬೇಕು ಅಂತಂದರೆ ಆ ಭಾಷೆಗೆ ಪ್ರಾಧಾನ್ಯತೆ ಇರಬೇಕು ಹೊರತು ಅದರ್ ಥಿಂಗ್ಸ್ಗೆ ಇರಬಾರ್ದು. ಅದನ್ನು ನಾನು ಕಲಿತೆ. ಸೊ ಫಸ್ಟ್ ನ್ಯೂಸ್ ರೀಡಿಂಗ್ನಲ್ಲಿ ಹೂವೆವರ್ ಗೋಸ್, ಆ್ಯಂಡ್ ಫಸ್ಟ್ ಥಿಂಗ್ ಈಸ್, ಇನ್ನೊಂದೇನಾಗ್ತಾ ಇತ್ತು, ಲಕ್ಷಾಂತರ ಜನ ನನ್ನ ನೋಡ್ತಾ ಇದ್ದಾರಲ್ಲಪ್ಪ, ಆ ಭಾವನೆ ಇರಬಾರ್ದು. ಇಲ್ಲಿ ನಾನಿದ್ದೀನಿ, ಇಲ್ಲಿ ನಾವಿಬ್ಬರೇ ಮಾತಾಡ್ತೇನೆ, ಈ ಇಂಟರ್ವ್ಯೂನ ಭಾಳಷ್ಟು ಜನ ನೋಡ್ತಾ ಇರ್ಬೋದು, ಬಟ್ ಯು ಶುಡ್ ಆಲ್ವೇಸ್ ಫೀಲ್ ಎಟ್ ಹೋಮ್ ಆ್ಯಂಡ್ ಫ್ರಮ್ ಇನ್ಸೈಡ್ ಯು ಮಸ್ಟ್ ಸ್ಪೀಕ್. ಅದು probably over a period of time it came. ಹೌದು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ವಾ ಸರ್? ಅದಕ್ಕೆ ಹೇಳ್ತಾರೆ ಕನ್ನಡಿ ಮುಂದೆ ಮಾತಾಡಿ ಅಭ್ಯಾಸ ಮಾಡ್ಕೋ ಅಂತ. Absolutely, yes. ನಮ್ಮನ್ನ ನೋಡ್ತಾ ನಾವೇ ನಮ್ಮ ಒಳ್ಳೆಯ ಕ್ರಿಟಿಕ್ ಆಗ್ತೀವಿ, ಆ ನಂತರ ಆ ಒಂದು ಧೈರ್ಯ ಬರುತ್ತೆ. ಬಟ್ ಅವಾಗ ಟೆಲಿಪ್ರಾಂಪ್ಟರ್ ಇತ್ತಾ ಸರ್? ಟೆಲಿಪ್ರಾಂಪ್ಟರ್ ಬಿಗಿನಿಂಗ್ನಲ್ಲಿ ಇರಲಿಲ್ಲ. ಅದು ಇಷ್ಟು ಎತ್ತರದಲ್ಲಿ ನಮಗೆ ಒಂದು ಕಾರ್ಡ್ಬೋರ್ಡ್ ಕೊಡೋರು, ಕಾರ್ಡ್ಬೋರ್ಡ್ ಮೇಲೆ ಪೇಪರ್ಸ್ ಇರೋದು. ಸೊ ಒಂದೊಂದು ಪೇಪರ್ ಆದಮೇಲೆ ನಮಸ್ಕಾರ, ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿದ್ರು, ಅಷ್ಟರಲ್ಲಿ ಮುಗಿದ ತಕ್ಷಣ ವಿ ಯೂಸ್ ಟು ಪುಟ್ ದಟ್ ಕಾರ್ಡ್ಬೋರ್ಡ್ ದಿಸ್ ಸೈಡ್. ದೆನ್ ನೆಕ್ಸ್ಟ್ ಸ್ಟೋರಿ ವಿಲ್ ಕಮ್. ಯೂಸ್ ಟು ಬಿ ಅದು ಮ್ಯಾಚ್ ಆಗ್ತಾ ಇರಬೇಕಾಗಿತ್ತು ಪ್ರಾಂಪ್ಟರ್ಗಿಂತ ಮುಂಚೆ. ಸೊ ಇಟ್ ಯೂಸ್ ಟು ಬಿ ಅ ಟಫ್ ಆಸ್ಕ್. ಸೊ ಕಾನ್ಸಂಟ್ರೇಷನ್ ಲೆವೆಲ್ಸ್ ವಿಲ್ ಹ್ಯಾವ್ ಟು ಬಿ ವೆರಿ ವೆರಿ ಹೈ. ಸೊ ಇವೆಲ್ಲ ಭಾಳ ಕೌಂಟ್ ಆಯಿತು. ಸೊ ಆ ಥರ ಆ ಕಾರ್ಡ್ಬೋರ್ಡ್ ಪಕ್ಕದಲ್ಲಿ ಇಡ್ತಿದ್ವಿ. ನೆಕ್ಸ್ಟ್ ಸ್ಟೋರಿ ಹೋಗೋದು ನೀವೇ ಇಡಬೇಕಿತ್ತ ಅದನ್ನ? ನಾವೇ ಇಡಬೇಕಾಗಿತ್ತು. ಬಟ್ ಅಲ್ಲಿ ಫ್ಲೋರ್ ಮ್ಯಾನೇಜರ್ ಇರೋರು, ಫ್ಲೋರ್ ಮ್ಯಾನೇಜರ್ ಅವ್ರು ಸೈನ್ ಮಾಡೋರು, ಕ್ಯಾಮ್ರಾ ಪಕ್ಕ ಅವ್ರು ಫ್ಲೋರ್ ಮ್ಯಾನೇಜರ್ ನಿಂತ್ಬಿಟ್ಟು ನೆಕ್ಸ್ಟ್ ಸ್ಟೋರಿಗೆ, ಆಮೇಲೆ ಮಧ್ಯದ ಸಪೋಸ್ ಸ್ಲೋ ಓದ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅರ್ಧಕ್ಕೆ ಕಟ್ ಮಾಡಬೇಕಂದ್ರೆ ದೇರ್ ಆರ್ ಲಾಟ್ ಆಫ್ ಸೈನ್ ಲ್ಯಾಂಗ್ವೇಜ್ ಹಿಂಗೆ ಹೇಳೋರು, ಹಿಂಗೆ ಮಾಡಿ ಕಟ್ ಮಾಡಿ, ಫಾಸ್ಟ್ ಹೋಗಿ, ಸ್ಲೋ ಹೋಗಿ, ದೀಸ್ ಆರ್ ಆಲ್ ದ ಸೈನ್ಸ್ ವಿಚ್ ಯೂಸ್ಡ್, ಆ್ಯಂಡ್ ಇಟ್ ಯೂಸ್ ಟು ಬಿ ವೆರಿ ಗುಡ್. ಗಾನ್ ಆ ದೋಸ್ ಡೇಸ್ ಅಂತ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಅಲ್ವಾ ಸರ್? ವಿತೌಟ್ ಟೆಕ್ನಾಲಜಿ ಅಲ್ಲಿ ಏನಿತ್ತು, ಹಾರ್ಟ್ ಇತ್ತು, ಹೃದಯ ಇತ್ತು, ವೃತ್ತಿ ಜೊತೆಗೆ ಪ್ರವೃತ್ತಿ, ಆ ಹೃದಯವಂತಿಕೆ ಇತ್ತು. ಆ ಹೃದಯವಂತಿಕೆ ಇತ್ತೀಚಿನ ದಿನಗಳಲ್ಲಿ ಇಟ್ಸ್ ಮೋರ್ ಆಫ್ ಅ ವರ್ಕ್. ವಿ ಆರ್ ಆಲ್ ಬಿಕಮಿಂಗ್ ಮಷೀನ್ಸ್. ಅಂದರೆ ನಾವೆಲ್ಲರೂ ಸಹ ಒಂದು ಯಂತ್ರಗಳ ದೃಷ್ಟಿಯಲ್ಲಿ ಕೆಲಸ ಇರ್ಬೋದು ಯಾವ್ದಾದ್ರು. ಆಗಿನ ಕಾಲದಲ್ಲಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡ್ಬೇಕಾದ್ರೆ ನೋಡಿ ಸರ್, ಇದಾದ್ಮೇಲೆ ಇವ್ರು ಬರ್ತಾರೆ, ಅವ್ರು ಬರ್ತಾರೆ. ಇವಾಗ ಏನಾಗಿದೆ, ಇವೆಂಟ್ ಮ್ಯಾನೇಜರ್, ಸರ್ ವೆನ್ ಐ ಗಿವ್ ಯು ದ ಸೈನ್, ದೆನ್ ಯು ಹ್ಯಾವ್ ಟು ಮೇಕ್ ಎನ್ ಎಂಟ್ರಿ. ಸೊ ಇಟ್ಸ್ ಮೋರ್ ಆಫ್ ಅ ಮೆಕ್ಯಾನಿಕಲ್ ಸ್ಟಫ್. ಅವಾಗ ಏನಿಲ್ಲ, ಇಟ್ಸ್ ವಾಸ್ ವೆರಿ ನಾರ್ಮಲ್. ಅದನ್ನೇ it is all commercialized now. How you sit, how you walk, this is all commercial. ಆವಾಗ ಹಾಗಿರಲಿಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ವಿ, ಚೆನ್ನಾಗೂ ಬರೋದು. And used to be on our own. Today everything is doctored, everything is stage managed, so that way the heart is missing somewhere, the soul is missing somewhere down the line. ಸರ್, ಒಂದು ಮೆಡಿಕಲ್ ಸ್ಟಡಿ ಏನು ಹೇಳುತ್ತೆ ಅಂದರೆ, ಸಂಜೆಯ ನಂತರ ಎಸ್ಪೆಷಲಿ ನಿಯರ್ ಟು ಅವರ್ ಬೆಡ್ ಟೈಮ್ ನ್ಯೂಸ್, ಸುದ್ದಿಯನ್ನು ನೋಡಬೇಡಿ ಅಂತ. ಸೊ ಇವತ್ತೇನಾಗ್ತಿದೆ, ಮೋಸ್ಟ್ ಆಫ್ ದೆಮ್ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಏನಕ್ಕೆ ಅದಕ್ಕೆ ಒಳಗಾಗ್ತಿದ್ದಾರೆ ಅಂದರೆ, ತುಂಬ ನೆಗೆಟಿವ್ ಆಗಿರೋ ಸುದ್ದಿಯನ್ನು ದಿನಪೂರ್ತಿ ಕನ್ಸ್ಯೂಮ್ ಮಾಡ್ತಿರ್ತಾರೆ. ದಿನಪೂರ್ತಿ ಎಲ್ಲ ಕಡೆ ಸುದ್ದಿ, ಎಸ್ಪೆಷಲಿ ಏನೋ ಒಂದು ದೊಡ್ಡ ನ್ಯಾಷನಲ್ ಇವೆಂಟ್ ನಡೀತಿದೆ ಅಂದಾಗ, ರೀಸೆಂಟ್ಲಿ ಸಿನ್ಸ್ ಯು ಆರ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ, ನಾನು ಇದನ್ನ ಹೇಳ್ತೀನಿ ನಿಮಗೆ, ಒಂದು ರೀಲ್ ವಿಚ್ ವಾಸ್ ರಿಯಲಿ ವೆರಿ ಬ್ಯೂಟಿಫುಲ್. ಒಬ್ಬರು ಹೀಗೆ ಅವರ ಮನೆ ಟಿವಿನಲ್ಲಿ ಚಾನಲ್ಸ್ ಚೇಂಜ್ ಮಾಡ್ತಾ ಎಲ್ಲ ನ್ಯೂಸ್ ಚಾನಲ್ಲು ಹಾಕ್ತಾರೆ. ಫೈನಲಿ ಚಂದನಾಗಿ ಬರ್ತಾರೆ, ಅದರಲ್ಲೊಂದು ಭರತನಾಟ್ಯ ಪ್ರೋಗ್ರಾಮ್ ನಡೀತಿರುತ್ತೆ. ಸುದ್ದಿ ಕೊಡೋ ಸಮಯದಲ್ಲಿ ಕೊಟ್ಟಾಗ ಕರೆಕ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ನಾವು ಸುದ್ದಿಯನ್ನು ಸುದ್ದಿ ಥರನೇ ತೊಗೊಳ್ತೀವಿ ಅಂತ. ಆವಾಗೆಲ್ಲ ಈ ಹೊತ್ತಿಗೆ ಸುದ್ದಿ ಬರುತ್ತೆ ಅಂದರೆ ಅದಕ್ಕೆ ಕಾಯ್ತಾ ಕೂತಿರ್ತಿದ್ವಿ ಫ್ಯಾಮಿಲಿ ಫುಲ್ಲು ಟಿ ವಿ ಮುಂದೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲೂ ನಾನು ಇವಾಗ ಕೇಳಿಲ್ಲ, ಬಟ್ ಕಳೆದ ವರ್ಷ ಅಥವಾ ಅದಕ್ಕೆ ಹಿಂದಿನ ವರ್ಷ ಕೇಳಿದಾಗಲೂ ರೇಡಿಯೋದಲ್ಲಿ ನಾನು ಹೇಳೋದು, FM ರೇನ್ಬೋದಲ್ಲಿರಬಹುದು ಅಥವಾ ವಿವಿಧ ಭಾರತಿಯಲ್ಲಿರ್ಬೋದು, ಗಂಟೆಗೆ ಒಂದು ಸಲ ಸುದ್ದಿ. ಅದು 8 ಗಂಟೆ 1 ನಿಮಿಷಕ್ಕೆ, 7 ಗಂಟೆ 1 ನಿಮಿಷಕ್ಕೆ ಹೀಗೆ ಬರೋದು. ಆವಾಗ ಎಷ್ಟು ತಿಳ್ಕೊಬೇಕೋ ಅದನ್ನು ಕ್ಲೀನಾಗಿ ಆ್ಯಪ್ಟಾಗಿ ಕೊಡೋರು. ಬೀಯಿಂಗ್ ಅ ನ್ಯೂಸ್ ರೀಡರ್ ಯೋರ್ ಸೆಲ್ಫ್, ಪ್ರೆಸೆಂಟೆಡ್ ಯೋರ್ ಸೆಲ್ಫ್, ಇವತ್ತಿನ ಸುದ್ದಿವಾಹಿನಿಗಳನ್ನ ನೋಡಿದಾಗ ಏನನ್ಸುತ್ತೆ ಸರ್? ನಾಟ್ ಟು ಪುಲ್ ಡೌನ್ ಎನಿಬಡಿ, ಬಟ್ ದೆನ್ ಇಟ್ಸ್ ಮೋರ್ ಆಫ್ ಅದು ವಾರ್ತೆಗಳು ಆಗಿರೋ, ನ್ಯೂಸನ್ನು ಆಗಿರೋದನ್ನು ಮಾತ್ರ ನಾವು ಹೇಳ್ತಾ ಇದ್ವಿ. ಟುಡೇ ನ್ಯೂಸ್ ಈಸ್ ಆಲ್ಸೋ ಕ್ರಿಯೇಟೆಡ್. ಸೊ ಫಾರ್ ಎಕ್ಸಾಂಪಲ್, ಆ್ಯಂಡ್ ಮೋರ್ ಆಫ್ ನೆಗೆಟಿವ್ ಥಾಟ್ ಪ್ರೊಸೆಸ್ ಬಂದಿದೆ ಅಂತದ್ದು. ಬಟ್ ದ ಟ್ಯಾಲೆಂಟ್ ಇಸ್ ಇಮ್ಮೆನ್ಸ್. ಎಲ್ಲ ಚಾನಲ್ಗಳಲ್ಲೂ ಟ್ಯಾಲೆಂಟ್ ಇಸ್ ಇಮ್ಮೆನ್ಸ್. ದಿ ಅಮೌಂಟ್ ಆಫ್ ಹಾರ್ಡ್ ವರ್ಕ್, ಅಮೌಂಟ್ ಆಫ್ ರಿಸರ್ಚ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ ಏನಾಗ್ತದೆ, ನೀವು ಹೇಳಿದಾಗೆ ಜನರಿಗೆ ಸಾಕಷ್ಟು ನೆಗೆಟಿವಿಟಿ ಫೀಡ್ ಆಗ್ತಾ ಇದೆ. ಆ್ಯಂಡ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಲೈಕಿಂಗ್ ನೆಗೆಟಿವಿಟಿ ಅನ್ನೋ ರೀತಿ ಆಗಿದೆ. ಏನಾಗಿದೆ, ಏನು ನಮಗೆ ತೋರಿಸ್ತಾರೋ ಅದನ್ನು ನೋಡಬೇಕು.
ಆ ಕಾರಣದಿಂದ ನೆಗೆಟಿವಿಟಿನ ಜಾಸ್ತಿ ತೋರಿಸ್ತಾ ಇರೋದ್ರಿಂದ ಈ ಉದಾಹರಣೆಗೆ ಈಗ ಆರ್ಮಿ ವಿಷಯದಲ್ಲಿ ಜಾಸ್ತಿ ನೋಡಿದಾಗ ಏನಾದ್ರು ಯುದ್ಧ ಗಿದ್ದ ಆದಾಗ ಮಾತ್ರ ಜನ ದೇ ವಾಚ್ತೆ. ಅದರ್ವೈಸ್ ಆ ಒಬ್ಬ ಆರ್ಮಿಯವ್ರು ಯಾರು ಬಂದರೆ ಆ್ಯಕ್ಚುಲಿ ದೇ ಆರ್ ದ ಟ್ರೂಟ್ ಸೆಲೆಬ್ರಿಟೀಸ್. ಬಟ್ ವಿ ಆರ್ ನಾಟ್ ಓರಿಯೆಂಟೆಡ್ ಟುವರ್ಡ್ಸ್ ಯಾರೇ ಜನಸೇವೆ ಸಮಾಜ ಸೇವೆ ಮಾಡೋರಾಗಲಿ ಯಾರೇ ಆ ರೀತಿಯಾದಂಥ ನ್ಯೂಸನ್ನು ಜನರು ಸಹ ಜಾಸ್ತಿ ನೋಡೋದು. ದೇ ವಾಂಟ್ ಸಮಥಿಂಗ್ ನೆಗೆಟಿವ್. ಸೊ ಆ ಕಾರಣದಿಂದ ಲಾಡ್ ಆಫ್ ನೆಗೆಟಿವ್ ಥಿಂಗ್ಸ್ ಈಸ್ ಬೀಂಗ್ ಫೆಡ್ ಆ್ಯಂಡ್ ಲಾಡ್ ಆಫ್ ನ್ಯೂಸ್ ಈಸ್ ಆಲ್ಸೋ ಬೀಂಗ್ ಕ್ರಿಯೇಟೆಡ್. ಇವನ್ ಸ್ಮಾಲ್ ಥಿಂಗ್ಸ್ ಆರ್ ಬ್ಲೋಟೆಡ್ ಅಪ್. ಬಿಗ್ ಇಟ್ ಹಸ್ ಬೀನ್ ಕನ್ವರ್ಟೆಡ್ ಟು ಬಿಗ್ ನ್ಯೂಸ್. ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಈಗ ಆಗೇನಿತ್ತು ಅಂದರೆ ಏನಿತ್ತು ಆ್ಯಸ್ ಈಸ್ ವೆರೀಸ್. ಆಮೇಲೆ ಇನ್ನೊಂದೇನೆಂದರೆ ಬಿಫೋರ್ ಗಿವಿಂಗ್ ಇಟ್ ಟು ದ ಪಬ್ಲಿಕ್ ಆ ಜನರಿಗೆ ಇದು ಯಾವ ರೀತಿ ಪರಿಣಾಮ ಆಗ್ಬೋದು, ಇದರಲ್ಲಿ ಏನಾದ್ರು ಅಲ್ಲೋಲ ಕಲ್ಲೋಲ ಆಗತ್ತಾ, ಜನರಲ್ಲಿ ಅವ್ರ ಶಾಂತಿ ಸಾಮರಸ್ಯ ಕದಡತ್ತಾ, ಈ ರೀತಿಯಾದಂಥ ಒಂದು ಥಿಂಕಿಂಗ್ ಇತ್ತು. ಈ ದೂರದರ್ಶನದಲ್ಲಿ ಯಾವುದೇ ನ್ಯೂಸ್ ಬಂದಾಗ, ಮೇಜರ್ ನ್ಯೂಸ್ ಬಂದಾಗ ಇಟ್ ನೆವರ್ ಯೂಸ್ ಟು ಬಿ ಸೆನ್ಸೇಷನಲೈಸ್. ಆ ಸೆನ್ಸೇಷನಲಿ ಸ್ಮಾಲ್ ಥಿಂಗ್ಸ್ಗೂ ಈಗ ಸೆನ್ಸೇಷನಲೈಸ್ ಮಾಡ್ತಾರೆ. ಅದು ಅವಶ್ಯಕತೆ ಇಲ್ಲ. ಆ ನ್ಯೂಸ್ ಹೇಗಿದೆಯೋ ಹಾಗಿದ್ರೆ ಲಿವ್ ಇಟ್ ಟು ದ ಪೀಪಲ್, ಲೆಟ್ ದೆಮ್ ಡಿಸೈಡ್. But nevertheless, ivaga calculations are different. TRP calculations, the channel has invested a lot of money. It's just like multi-speciality hospitals tara. ದುಡ್ಡು ಮಾಡಲೇಬೇಕು. ಸೊ ಆ ಕಾರಣದಿಂದ ಇಟ್ಸ್ ಮೋರ್ ಆಫ್ ಎ ಬಿಸ್ನೆಸ್ ಓರಿಯೆಂಟೆಡ್ ಅಪ್ರೋಚ್ ರಾದರ್ ದ್ಯಾನ್ a service oriented approach. Adrinda. And you have to survey. Sometimes if you look from their angle, it's not wrong ansutte. But somewhere down the line, you need to draw a line. That's probably, I feel, yes, somewhere down the line. ಅವ್ರು ಮಾಡ್ತಾ ಇರೋದು ತಪ್ಪು ಅಂತಲೂ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಒಂದು ಲಕ್ಷ್ಮಣ ರೇಖೆ ಅನ್ನೋದಿರುತ್ತಲ್ಲ, ಅದು ಬೇಕಾಗ್ಬೋದು ಅನ್ಸುತ್ತೆ.